ಸೂಪರ್. ಶ್ರೇಯಸ್ ಜಿ ಸೂಪರ್. ಮುರುಳಿಜಿ ಕಾಣಿಸ್ತಾ ಇಲ್ಲ ನೀವು ಇವಾಗ. ರಿಷಬ್ ಜಿ ಟ್ರೈ ಮಾಡಿ. ಹಾಗೆ 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 ನಿಧಾನ ಒಂದು ಕಾನ್ಸಂಟ್ರೇಟ್ ಮಾಡಿ. ಒಂದು ಕಾನ್ಸಂಟ್ರೇಟ್ ಒಂದು ಪಾಯಿಂಟ್. ಎಷ್ಟೊತ್ತಾದ್ರೂ ನಿಂತ್ಕೋಬಹುದು. ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಾವು ಎಷ್ಟೊತ್ತಾದ್ರೂ ನಿಲ್ಬಹುದು. ನಿಧಾನವಾಗಿ ಕೈ ಕಾಲಿರಿಸಿ ವಿಶ್ರಾಂತಿ. ವಿಶ್ರಾಂತಿ. ನಿರಂತರ ಅಭ್ಯಾಸ. ಎಲ್ಲ ಆಸನಗಳನ್ನ ನಾವು ಈಸಿಯಾಗಿ ಮಾಡಬಹುದು. ಯಾವುದೇ ತೊಂದರೆ ಇಲ್ಲದೆ ನೀವು ಎಷ್ಟೇ ಸಲ ಮಾಡಿ. ನಾವು ಸುಮಾರು ಒಂದು ದಿನಕ್ಕೆ ಒಂದು 7ರಿಂದ 8ರಿಂದ ಒಂದೊಂದ್ಸಲ 9 ಕ್ಲಾಸ್ ಆಗುತ್ತೆ. ಮತ್ತೆ ನಮ್ಗೆ ಯಾವುದೇ ರೀತಿ ನಮಗೆ ಬಾಡಿ ಪೇನ್ ಬರೋದಿಲ್ಲ. ಎಲ್ಲ ಕ್ಲಾಸಲ್ಲಿ ನಾವು ಮಾಡಿದ್ವಿ. ಯಾಕಂದ್ರೆ ನಿರಂತರ ಅಭ್ಯಾಸ ಮಾಡೋದ್ರಿಂದ ಯಾವುದೇ ಬಾಡಿ ಪೇನ್ ಬರೋದಿಲ್ಲ. ಅಭ್ಯಾಸವೇ ಮುಖ್ಯವಾಗಿ ಬೇಕಾಗುತ್ತೆ. ನಿತ್ಯ ಅಭ್ಯಾಸ ಮಾಡಬೇಕು. ಈಗ ಚದುರಂಗ ಮಾಡೋಣ. ಚದುರಂಗ ಏನಕ್ಕೆ ನಮಗೆ ಬೇಕಾಗುತ್ತೆ ಅಂದ್ರೆ ದಂಡ್ ಬೈಠಕ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಹಾಗೆ ಚದುರಂಗ ಮಾಡೋದ್ರಿಂದ ನಮ್ಮ ಪಾಮ್ ಮತ್ತೆ ನಮ್ಮ ದೇಹದ ಒಂದು ಶಕ್ತಿ, ನಮ್ಮ ಕೈಯಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಶಕ್ತಿ ಸಿಗ್ತಾ ಹೋಗುತ್ತೆ. ಮಾಡಿ ಚದುರಂಗ. ಚದುರಂಗ ಇಷ್ಟೇ ನೋಡಿ. ಎಲ್ಬೋ ಬೆಂಡ್ ಮುಗಿಸ್ಬೇಕು. ಇದೆ 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 ಇದೆ. ಚದುರಂಗ ನಂಬರ್ 1 ಇದು. ನಿಮ್ಮ ಬಾಡಿ ಕಂಪ್ಲೀಟ್ ಮೇಲಿರಬೇಕು. ನಿಮ್ಮ ಒಂದು ಚದುರಂಗ ದಂಡ ಮೀನ್ಸ್ ಸ್ಟ್ರಿಕ್ ತರ ಇರಬೇಕು. ನಿಮ್ಮ ಕೈ ನೇರವಾಗಿರ್ಬೇಕು. ಅಭ್ಯಾಸ ನೋಡಿ. ಸೆಂಟರ್ ಡೌನ್ ಡೌನ್. ಚದುರಂಗ ಪ್ರಕಾರ 2. ಪ್ರಕಾರ 2ರಲ್ಲಿ ನಾವು ಎಲ್ಬೋ ಬ್ಯಾಲೆನ್ಸ್ ಅಲ್ಲಿ ನಮ್ಮ ದೇಹವನ್ನ ಎತ್ತುತ್ತಾ ಹೋಗ್ಬೇಕು. ದೇಹವನ್ನ ನೋಡಿ. ಎಲ್ಬೋ ಬ್ಯಾಲೆನ್ಸ್. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ. ಈಗ ನಿಮ್ಮ ಕೈಗಳನ್ನ ಪ್ರಕಾರ 3. ಗೀತಾಜಿ ನೋಡ್ಕೊಳ್ಳಿ, ಪ್ರಯತ್ನ ಪಡಕ್ ಹೋಗ್ಬೇಡಿ. ಸ್ವಲ್ಪ ಇದು ಟಫ್ ಇರುತ್ತೆ. ನಮ್ಮ ದೇಹನ ನಾವು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಲಿಫ್ಟ್. ಕೈ ಕೈ ಇದು ಈಸಿ ಇದೆ. ಇದು ನಮಗೆ ನಾಳೆ ನಾವು ವಕ್ಷ ವಿಕಸನ ದಂಡನೆ ಈ ಒಂದು ಅಭ್ಯಾಸ ಬೇಕಾಗುತ್ತೆ ನಮಗೆ. ನಾಳೆ ಮಾಡ್ತೀವಲ್ಲ ವಕ್ಷ ವಿಕಸನ ದಂಡಕ್ಕೆ ಈ ಒಂದು ಅಭ್ಯಾಸ ಬೇಕು. ಬ್ರೀದ್ ಔಟ್ ಡೌನ್. ಮಕರಾಸನ. ಮಕರಾಸನದಲ್ಲಿ ವಿಶ್ರಾಂತಿ ಮಾಡಿ. ನೆಕ್ಸ್ಟ್ ಆಸನ ಅಪ್ವರ್ಡ್ ಡಾಗ್ ಫೇಸ್. ಇನ್ನ ಡೌನಾ ಸರ್? ಸರಿ ಇದೆ ಸರ್, ಸರಿ ಇದೆ. ಈಗ ಊರ್ಧ್ವಮುಖ ಧನುರಾಸನ ಮಾಡಿ. ಊರ್ಧ್ವಮುಖ ಧನುರಾಸನ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಅಪ್ವರ್ಡ್ ಡಾಗ್ ಫೇಸ್ ಅಂತಾರೆ. ಊರ್ಧ್ವಮುಖ ಶ್ವಾನಾಸನಕ್ಕೆ ಅಪ್ವರ್ಡ್ ಡಾಗ್ ಫೇಸ್ ಅಂತಾರೆ. ಬೋತ್ ಪಾಮ್ ನಿಯರ್ ಸ್ಟಮಕ್, ಬಾಡಿ ಅಪ್, ಬ್ಯಾಲೆನ್ಸ್ ಯುವರ್ ಪಾಮ್ ಅಂಡ್ ಟೋಸ್. ದೃಷ್ಟಿ ನೇರ. ನಿಮ್ಮ ಬೆನ್ನು ನೇರ ಬರುತ್ತೆ. ಪರ್ಫೆಕ್ಟ್ ಆಗಿ ಮಾಡಬೇಕು. ನುಚ್ಚು ಕಾಲಿಂದ ಬರಲಿಕ್ಕೆ ಕಾಣಿಸ್ತಿಲ್ಲ. ಮಾಡಿ. ನೀ ಅಪ್ ಮಾಡಿ. ಬ್ಯಾಲೆನ್ಸ್ ಯುವರ್ ಪಾಮ್ ಅಂಡ್ ಟೋಸ್. ಪೊಸಿಷನ್ ಕಾಣೋಣ, ಕಾಲ ಕಾಣೋಣ. ಬ್ರೀದ್ ಔಟ್ ಡೌನ್. ಬ್ರೀದ್ ಔಟ್ ಡೌನ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು? ಫಸ್ಟ್ ದಿನ 10ರಿಂದ 15 ಕೌಂಟ್ ತಗೋಬೇಕು. ಸೆಕೆಂಡ್ ದಿನ 15 to 20 ಕೌಂಟು, 30 ಕೌಂಟು, 50 ಕೌಂಟ್ ವರ್ಗು. 50 ಕೌಂಟ್ ವರ್ಗು ಮಾಡ್ತಾ ಮಾಡ್ತಾ ಡೈಲಿ ಮಾಡ್ತಾ ಮಾಡಿದ್ರೆ 100% ವೆಯ್ಟ್ ಲಾಸ್ ಆಗುತ್ತೆ ಇದರಲ್ಲಿ. ಮತ್ತೆ ನಿಮ್ಮ ಕೈಗಳಿಗೆ ಮೇಲೆ ಭಾರ ಬೀಳೋದ್ರಿಂದ ನಿಮ್ಮ ಒಂದು ಕೈಗಳಿಗೆ ಸ್ಟ್ರೆಂತ್ನೆಸ್ ಆಗ್ತಾ ಬರುತ್ತೆ. ಊರ್ಧ್ವಮುಖ ಶ್ವಾನಾಸನದಲ್ಲಿ. ಧನುರಾಸನ. ಧನುರಾಸನ ಲಾಕ್ ಯುವರ್ ಟೋಸ್. ಫಸ್ಟ್ ಆಂಕಲ್ ಲಾಕ್ ಮಾಡಿ. ಮೊದಲು ಆಂಕಲ್ ನಿಮ್ಮ ಇಮ್ಡಿ ಇಟ್ಕೊಳ್ಳಿ. ಫಸ್ಟ್ ಸೆಟ್ ಇಮ್ಡಿ ಇಟ್ಕೊಳ್ಳಿ. ಈಗ ನಿಮ್ಮ ದೇಹವನ್ನ ಸಂಪೂರ್ಣ ಎತ್ತಿ. ನಿಮ್ಮ ಒಂದು ಬ್ಯಾಲೆನ್ಸ್ ನಿಮ್ಮ ಹೊಟ್ಟೆ ಮೇಲೆ ಇರಬೇಕು. ಥೈಸ್ನ ಫುಲ್ ಎತ್ತಬೇಕು. ಥೈಸ್ ಎತ್ತ ಪ್ರಯತ್ನ. ಈಗ ನಿಮ್ಮ ಥೈಸ್ನ ಗಮನಿಸಿ, ನಿಮ್ಮ ಹೊಟ್ಟೆ ಭಾಗವನ್ನ ಗಮನಿಸ್ತಾ ಬನ್ನಿ. ಬ್ರೀತ್ ಔಟ್ ಡೌನ್. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? ನಿಮ್ಮ ಟೋಸ್ನ ಇಟ್ಕೊಂತೀರಾ. ನಿಮ್ಮ ಕಾಲಿನ ಬೆರಳನ್ನ ಇಟ್ಕೊಳ್ಳಿ. ಕಾಲಿನ ಬೆರಳ ಇಟ್ಕೊಂಡು
ಅಬ್ಸರ್ವ್ ಮಾಡಿ, ಶೋಲ್ಡರ್ನ ಅಬ್ಸರ್ವ್ ಮಾಡಿ. ನೋಡಿ, ಒಂದು ಆಸನ ನಾವು ಎಷ್ಟು ವೇರಿಯೇಷನ್ಸ್ ಮಾಡ್ಬೋದು. ಶೋಲ್ಡರ್ನ ಮತ್ತೆ ನಿಮ್ಗೆ ಏನು ಎಕ್ಸ್ಟ್ರಾ ಫ್ಯಾಟ್ ಬರುತ್ತೆ ನಿಮ್ಮ ಕೈ ತೋಳತ್ರ, ಆ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ಇದಕ್ಕೆ ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವರು ಈ ಆಸನವನ್ನ ವರ್ಜಿಸಬೇಕು, ಮಾಡಬಾರ್ದು. ಬ್ರೀದ್ ಔಟ್ ಡೌನ್, ಬ್ರೀದ್ ಔಟ್ ಡೌನ್. L4 L5 ಪ್ರಾಬ್ಲಮ್ ಇರೋರು, ಸಿವಿಯರ್ ಬ್ಯಾಕ್ ಪೇನ್ ಇರೋರು ಈ ಆಸನವನ್ನ ಮಾಡಬಾರ್ದು. ಇದು ಮಾಡಬಾರ್ದು, ಚದುರಂಗನು ಮಾಡಬಾರ್ದು. ಮಕರಾಸನದಲ್ಲಿ ವಿಶ್ರಾಂತಿ ಮಾಡ್ತಾ ಬನ್ನಿ. ಹಾಗೆ ಬೆನ್ನಿನ ಮೇಲೆ ಮಲಗಿ, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು. ದ್ವಿಪಾದ ಸೈಕ್ಲಿಂಗ್ ಮಾಡಿ. ಎರಡು ಹಸ್ತಗಳು ತಲೆ ಕೆಳಗಡೆ ತಗೊಂಡು ನೀ ನಿಯರ್ ಅಪ್ ಫ್ರಂಟ್, ನಿಯರ್ ಕಾಲು ಜೋಡಿಸಿ, ಹತ್ತಿರ ಮೇಲೆ ಮುಂದೆ, ಹತ್ತಿರ, ಎರಡು ಕಾಲುಗಳು ಹತ್ತಿರ ತಗೊಳ್ಳಿ, ಮೇಲೆ ತಗೊಳ್ಳಿ, ಮುಂದೆ ತಗೊಳ್ಳಿ, ಫ್ರಂಟ್. ಉಸಿರಾಟದೊಂದಿಗೆ ಮಾಡ್ತಾ ಹೋಗಿ. ಇದನ್ನ ಗಮನಿಸಿ, ಕಾಲ ನೀವು ಕೆಳಗಡೆ ಊರಿ ಮಾಡಿದ್ರೆ ಏನು ಎಫೆಕ್ಟ್ ಸಿಗಲ್ಲ. ಏನೇ ಕಾರಣಕ್ಕೂ ನೀವು ಫ್ರಂಟ್ ಹೋದಾಗ ನಿಮ್ಮ ಪಾದವನ್ನ ನೆಲಕ್ಕೆ ಟಚ್ ಮಾಡಬಾರ್ದು. ಅವಾಗ ಮಾಡ್ತಾ ಬಂದಾಗ ನಿಮ್ಗೆ ನಿಮ್ಗೆ ಅಬ್ಸರ್ವ್ ಮಾಡಿ ಎಷ್ಟು ಎಫೆಕ್ಟ್ ಹೊಡಿತಾ ಇದೆ. ಹೊಟ್ಟೆ ಭಾಗ, ಥೈಸ್ ನ ಅಬ್ಸರ್ವ್ ಮಾಡಿ, ಬೆನ್ನಿನ ಭಾಗವನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ರಿವರ್ಸ್ ಮಾಡಿ. ಹಾಗೆ ರಿವರ್ಸ್, ರಿವರ್ಸ್, ಅಪ್ ನಿಯರ್ ಫ್ರಂಟ್, ಅಪ್ ನಿಯರ್ ಫ್ರಂಟ್, ಅಪ್ ನಿಯರ್ ಫ್ರಂಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ಸಿಸರ್ಸ್. ಸಿಸರ್ಸ್ ಅಲ್ಲಿ ಎರಡು ಕಾಲ ಮೇಲೆ ತಗೊಳ್ಳಿ, 90 ಡಿಗ್ರಿ ಕ್ರಾಸ್ ಮಾಡೋದು. ಸಿಸರ್ಸ್ ಮಾಡೋದು ತುಂಬಾ ಒಳ್ಳೆ, ಒಂದು ಬ್ಯಾಕ್ ಪೇನ್ ಒಂದು ಒಳ್ಳೆ ಆಸನ. ಸಿಸರ್ಸ್ ಕಾಲ ಇಂಟು ಮಾರ್ಕ್ ಮಾಡೋದು. ಕತ್ರಿ ತರ ಎರಡು ಕಾಲಗಳನ್ನ ನೀ ಸ್ಟ್ರೈಟ್ ಇಡಿ, ನೀ ಸ್ಟ್ರೈಟ್ ಇದ್ದು ಮಾಡ್ತಾ ಹೋಗಿ. ನೀ ಸ್ಟ್ರೈಟ್ ಇರಲಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ. ಬ್ಯಾಕ್ ಪೇನ್ಗೆ ತುಂಬಾ ಒಂದು ಒಳ್ಳೆ ಆಸನ ಸಿಸರ್ಸ್. ಸಿಸರ್ಸ್ ಮತ್ತೆ ನೀಡಲು ಸಮೇತ ಒಂದು ಒಳ್ಳೆ ಆಸನ. ನಾಳೆ ಅಭ್ಯಾಸ ಮಾಡೋಣ ನೀಡಲು. ಹಾಗೆ ಎರಡು ಕಾಲುಗಳು 90 ಡಿಗ್ರಿ, 90 ಡಿಗ್ರಿ, ಬೋತ್ ಲೆಗ್ಸ್ ಲಿಫ್ಟ್ ಯುವರ್ 90 ಡಿಗ್ರಿ. ಅರ್ಧ ಹಾಲಾಸನ, ಅರ್ಧ ಹಾಲಾಸನ. ಬ್ಯಾಕ್ ಸಪೋರ್ಟ್ ಮಾಡ್ತಾ ಸರ್ವಾಂಗಾಸನ ಮಾಡಿ. ಸರ್ವಾಂಗಾಸನದಲ್ಲಿ ಇದು ಹಿಂಗ್ ಮಾಡು, ಇಲ್ಲಿ ಸ್ಟ್ರೆಚ್ ಮಾಡಿ. ಸರ್ವಾಂಗಾಸನ ಸ್ಟ್ರೆಚ್ ತೋರಿಸ್ಕೊಡ್ತೀನಿ ನಾನು, ಹೇಳ್ತೀನಿ ಆ ಥರ ಮಾಡ್ಕೊಂಡು ಹೋಗಿ. ಭೂಮಿ ಮಾಡ್ತಾ ಹೋಗ್ತಾಳೆ. ಸರ್ವಾಂಗಾಸನ ಇಲ್ಲ, ಕಾಣಿಸ್ತಿಲ್ಲ ಇನ್ನು ಮುಂದೆ. ಈ ಬ್ಲೂ ಮ್ಯಾಟ್, ಹಾಂ, ಅಲ್ಲಿ ಮಾಡಿ. ಹಾಂ, ಪರ್ಫೆಕ್ಟ್. ಹಾಂ, ಎಸ್. ಸರ್ವಾಂಗಾಸನ. ಶೋಲ್ಡರ್ ಲೆವೆಲ್ ಸ್ಟ್ರೈಟ್, ಶೋಲ್ಡರ್ ಲೆವೆಲ್, ಬೋತ್ ಲೆಗ್ ಸ್ಟ್ರೈಟ್. ಹಾಗೆ ಈಗ ಒಂದು ವೇರಿಯೇಷನ್ ಅಲ್ಲಿ ನಿಮ್ಮ ಬಲಗಾಲ ಹಿಂದಕ್ಕೆ ತಗೊಳ್ಳಿ. ಒಂದು ಕಾಲ ಹಾಲಾಸನ ಮಾಡಿ, ಒಂದು ಕಾಲ ಸ್ಟ್ರೈಟ್ ಮಾಡಿ. ಸರಿ. ಈಗ ಇನ್ನೊಂದು ಕಾಲು ನೇರ ಮಾಡಿ, ಇನ್ನೊಂದು ಕಾಲು ಹಿಂದಕ್ಕೆ ತಗೊಳ್ಳಿ. ಸೆಂಟರ್, ಸೆಂಟರ್. ಈಗ ನೀವು ಸೈಕ್ಲಿಂಗ್ ಮಾಡಿ. ಸರ್ವಾಂಗಾಸನದಲ್ಲಿ ಸೈಕ್ಲಿಂಗ್, ಸ್ಲೋ ಆಗಿ ಸೈಕ್ಲಿಂಗ್ ಮಾಡಿ. ಎಷ್ಟು ವೇರಿಯೇಷನ್ಸ್ ಇದೆ ನೋಡಿ. ನೀವು ದಿನ ನಿಮ್ಮ ಕ್ಲಾಸ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ದಿನ ಒಂದೊಂದಿನ ಅಭ್ಯಾಸವನ್ನು ನೀವು ಹೆಚ್ಚಿಸ್ತಾ ಹೋಗ್ಬೇಕು. ಹಾಗೆ ರಿವರ್ಸ್ ಮಾಡಿ. ರಿವರ್ಸ್, ಸರಿದೆ, ಸರಿದೆ, ಸರಿದೆ. ಹಾಗೆ ಎರಡು ನೀವು ಬೆಂಡ್ ಮಾಡಿ ನಿಮ್ಮ ಫೋರ್ ಹೆಡ್ ಮುಗಿಸಿ. ನೋಡ್ಕೊಳ್ಳಿ, ನಿಮ್ಮ ಬಟಕ್ ಸ್ಟ್ರೆಚ್ ಮಾಡಿ. ನೇರ ಇಲ್ಲ, ಶೋಲ್ಡರ್. ಸರ್ವಾಂಗಾಸನದಲ್ಲಿ ವೇರಿಯೇಷನ್ಸ್ ಎಷ್ಟೊಂದು ಮಾಡ್ಬೋದು. ಹಾಗೆ ಎರಡು ಕಾಲುಗಳು ನೇರ ತಗೊಳ್ಳಿ, ಸರ್ವಾಂಗಾಸನಕ್ಕೆ ಹೋಗಿ. ಈಗ ವಿಪರೀತ ಕಣ್ಣು ಸ್ವಲ್ಪ ಇನ್ನು ಹಿಂದಕ್ಕೆ ತಗೊಳ್ಳಿ. ಕಾಲ ವಿಪರೀತ ಕಣ್ಣಿದ್ರೆ ನೆಕ್ ಲಾಕ್ ಆಗಬೇಕು.
ಇದು ಒಂದು ಮುದ್ರಾನ ಹೌದು. ವಿಪರೀತ ಕರ್ಣಿ ವೆರಿ ವೆರಿ ಗುಡ್ ಫಾರ್ ರೆಡ್ಯೂಸಿಂಗ್ ಥೈರಾಯ್ಡ್ ಪ್ರಾಬ್ಲಮ್. ಹಾಗೆ ಹಾಲಾಸನಕ್ಕೆ ಹೋಗಿ ಫೀಡ್ಬ್ಯಾಕ್ ಹೋಗಿ ಹಾಲಾಸನ. ಯಾರಿಗೆ ಹಾಲಾಸನ ಬರಲ್ಲ ಅವರು ಮೂವ್ಮೆಂಟ್ಸ್ ಕೊಡ್ತಾ ಮಾಡ್ಬೋದು. ಪಶ್ಚಿಮೋತ್ತನಾಸನ ಮತ್ತೆ ಹಾಲಾಸನ ಎರಡು ಮೂವ್ಮೆಂಟ್ಸ್ ಕೊಡ್ತಾ ಹಾಲಾಸನ ಪ್ರಾಕ್ಟೀಸ್ ಮಾಡ್ಬೋದು. ಕರ್ಣಪೀಡಾಸನ, ಇದನ್ನ ಇನ್ನೊಂದು ಹೆಸರು, ಇದನ್ನ ಸದ್ಗುರುಲಿ ಏನ್ ಹೇಳ್ತಾರೆ, ಇದನ್ನ ಶಿವಲಿಂಗ ಪೋಸ್ ಅಂತಾರೆ. ಕರ್ಣಪೀಡಾಸನನ ಕಿವಿ ಇಟ್ಕೋಬೇಕು, ಎರಡು ಕಿವಿಗಳನ್ನ ಇಟ್ಕೊಳ್ಳಿ. ಕರ್ಣಪೀಡಾಸನ ನೋಡಿ, ಭೂಮಿ ಮಾಡಿರೋದು ನೋಡಿ, ಗಮನಿಸಿ ಭೂಮಿ ಮಾಡಿರೋದನ್ನ. ಕಿವಿ ಎರಡು ಇಟ್ಕೊಳ್ಳಿ. ಶಿವಲಿಂಗ ಪೋಸ್. ನಿಮ್ಮ ದೇಹ ಹೇಗಿದೆ ಶಿವಲಿಂಗ, ನೋಡಕ್ ಶಿವಲಿಂಗ ತರ ಇರುತ್ತೆ. ಕಿವಿ ಇಟ್ಕೊಳ್ಳೋ ಪ್ರಯತ್ನ ಪಡಿ ಶ್ರೀಲಕ್ಷ್ಮಿ, ಆಗುತ್ತೆ, ಟ್ರೈ ಮಾಡಿ. ಹಾಗೆ ನಿಧಾನವಾಗಿ ಎರಡು ಕಾಲುಗಳ ಮೇಲೆ ಸರ್ವಾಂಗಾಸನಕ್ಕೆ ಹೋಗಿ ನಿಧಾನವಾಗಿ ನಿಮ್ಮ ದೇಹವನ್ನ 90 ಡಿಗ್ರಿಗೆ ತಗೊಂಡು ಹೋಗಿ 90 ಡಿಗ್ರಿ ಅರ್ಧ ಹಾಲಾಸನ. ಹಾಗೆ ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ ವಿಶ್ರಾಂತಿ. ಅಬ್ಸರ್ವ್ ಮಾಡಿ, ನಿಮ್ಮ ದೇಹದ ಬದಲಾವಣೆಯನ್ನು ಅಬ್ಸರ್ವ್ ಮಾಡಿ, ಕುತ್ತಿಗೆ ಭಾಗವನ್ನು ಅಬ್ಸರ್ವ್ ಮಾಡಿ. ಕೇವಲ ಇನ್ನೊಂದು 2-3 ಆಸನ ಇದ್ದಾವೆ ಸಾಕು. ಚಕ್ರಾಸನ ಮಾಡಿ. ನಿನ್ನೆ ನಾವು ಮಾಡಿದ್ದೀವಿ, ಆದರೆ ಇವತ್ತೊಂದು ವೇರಿಯೇಷನ್ ಹೇಳ್ಕೊಡ್ತೀನಿ. ಚಕ್ರಾಸನದಲ್ಲಿ ಪಾಮ್ ರಿವರ್ಸ್ ತಗೊಂಡು ನಿಮ್ಮ ದೇಹವನ್ನು ಕಂಪ್ಲೀಟ್ ಮೇಲೆ ಎತ್ತಿ ಚಕ್ರಾಸನ, ವೀಲ್ ಪೋಸ್, ಊರ್ಧ್ವ ಮುಖ ಧನುರಾಸನ ಎಲ್ಲ ಒಂದೇ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ, ಬಲವಂತವಾಗಿ ಮಾಡೋದು ಬೇಡ. ಈಗ ಇದರಲ್ಲಿ ವೇರಿಯೇಷನ್, ನಿಮ್ಮ ಬಲಗಾಲ ಮೇಲೆ ಏಕಪಾದ ಚಕ್ರಾಸನ ನೋಡಿ. ಹಾಗೆ ಕಾಲು ಕೆಳಗಡೆ ಇಡಿ, ಎಡಗಾಲ ಮೇಲೆ. ಎಷ್ಟೊಂದು ಅಡ್ವಾನ್ಸ್ ಪೋಸ್ಟರ್ಸ್ ಹೇಳ್ಕೊಟ್ಟು ತೋರಿಸಿದ್ದೀನಿ ಇವತ್ತು, ನೋಡ್ಕೊಳ್ಳಿ. ನಿಧಾನವಾಗಿ ಕಾಲು ಕೆಳಗಡೆ. ಈಗ ಎಲ್ಬೋ ಬ್ಯಾಲೆನ್ಸ್ ಮಾಡಿ, ಎಲ್ಬೋ ಬ್ಯಾಲೆನ್ಸ್. ಹಾಗೆ ಕಾಲನ್ನ ನೇರ ಮಾಡಿ, ನಿಮ್ಮ ಪಾದಗಳ ಕಾಲನ್ನ ನೇರ ಮಾಡಿ. ಇದನ್ನ ವಿಪರೀತ ದಂಡಾಸನ ಅಂತಾರೆ. ಏನಂತ ಅಂತಾರೆ ಇದನ್ನ? ವಿಪರೀತ ದಂಡಾಸನ. ಪ್ರಯತ್ನ, ಇದು ಅಭ್ಯಾಸ ಮಾಡಿದ್ರೆ ಮಾತ್ರ ಬರುತ್ತೆ. ವಿಪರೀತ ದಂಡಾಸನ. ಹಾಗೆ ನಿಧಾನವಾಗಿ ಪೊಸಿಷನ್ಗೆ ಬಂದು ಶವಾಸನಕ್ಕೆ ಬನ್ನಿ. ಲಾಸ್ಟ್ ಶೀರ್ಷಾಸನ ಮಾಡಬೇಕು. ಲಾಸ್ಟ್ ರಿಲ್ಯಾಕ್ಸ್. ಮಕರಾಸನದಲ್ಲಿ ಮಲಗಿಲ್ಲ. ಇವತ್ತಿನ ಕೊನೆಯ ಆಸನ ಶೀರ್ಷಾಸನ. ಯಾರಿಗೆ ಶೀರ್ಷಾಸನ ಮಾಡಕ್ಕಾಗುತ್ತೆ ಮಾಡಿ, ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡಿ, ನಾನು ನೋಡ್ತೀನಿ. ಶೀರ್ಷಾಸನ ಮಾಡಕ್ಕಾದವರು, ಆಗಿಲ್ಲ ಅಂದವರು ಫಸ್ಟ್ ನೋಡ್ಕೊಳ್ಳಿ. ಸಿಂಗಲ್ ಶೀರ್ಷಾಸನ, ಆಮೇಲೆ ಎರಡು ಕಾಲು ಹೇಗೆ ಎತ್ತೋದು ಅಂತ ತೋರಿಸ್ಕೊಡ್ತಾಳೆ. ನಿಧಾನವಾಗಿ ನೋಡ್ಕೊಳ್ಳಿ, ಯಾರಿಗೆ ಆಗಲ್ಲ. ಯಾರಿಗೆ ವಾಲ್ ಸಪೋರ್ಟಲ್ಲಿ ಆಗುತ್ತೋ ನೀವು ವಾಲ್ ಸಪೋರ್ಟಲ್ಲಿ ಮಾಡ್ಬೋದು. ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡಿ, ನಾನು ನೋಡ್ತೀನಿ. ಮಾಡಕ್ಕೆ ಪ್ರಯತ್ನ ಪಡಿ. ಹಾ ನೋಡಿ, ಫಸ್ಟು ಇದಿದ್ದೆ ಬಟ್ಟೆ ಫಸ್ಟ್ ಮಾಡೋ ಅಭ್ಯಾಸ ಮಾಡೋರು ತಲೆ ಕೆಳಗಡೆ ಇರಬೇಕು. ಫಸ್ಟ್ ಸಿಂಗಲ್ ಲೆಗ್ ಮಾಡು, ಆಮೇಲೆ ಎರಡು ಕಾಲು. ಫಸ್ಟ್ ನಾವು ಅಭ್ಯಾಸ ಮಾಡಿಸ್ತಿದ್ದಲ್ಲ ಆ ಥರ ನೀ ಸ್ಟ್ರೈಟ್ ಮಾಡ್ಕೊಳ್ಳಿ. ವಾಕ್ ಮಾಡಬೇಕು, ಎಷ್ಟು ಸಾಧ್ಯ ಅಷ್ಟು ವಾಕ್ ಮಾಡಿ. ಫಸ್ಟ್ ನೋಡ್ಕೊಳ್ಳಿ ಸಿಂಗಲ್ ಲೆಗ್ಗು. ಹಾಗೆ ಒಂದು ಕಾಲು 90 ಡಿಗ್ರಿ ಎತ್ತಬೇಕು. ಸೂಪರ್ ಋಷಭ್ಜಿ, ಸೂಪರ್. ತಡೆ, ಎಲ್ಲ ಒಂದೇ ಸಲ ಮಾಡಿ ನಾನು ಫೋಟೋ ಹೊಡಿತೀನಿ, ಅಲ್ಲಿ ಹೇಳ್ದ ಮಾಡಿರುತ್ತೆ. ಋಷಭ್ಜಿ ವೆಯ್ಟ್ ವೆಯ್ಟ್ ವೆಯ್ಟ್. ಹಾಗೆ ಎಡಗಾಲಿನ ಮೇಲೆ, ಎಡಗಾಲ ಮೇಲೆ ನಿಧಾನವಾಗಿ ಕೆಳಗಡೆ. ಈಗ ಸಂಪೂರ್ಣ ನಿಮ್ಮ ದೇಹವನ್ನ ಮೇಲೆ ಎತ್ತಬೇಕು. ಎರಡು ಕಾಲು ಮೇಲೆ. ಎರಡು ಕಾಲು ಮೇಲೆ. ಎರಡು ಕಾಲು ಮೇಲೆ ನಿಧಾನವಾಗಿ. ಇಬ್ಬರೇ ಮಾಡಿರೋದು. ಹಾ ಸೂಪರ್. ಹಂಗೆ ಇರಿ, ಒಂದು ನಿಮಿಷ ಹಾಗೆ ಇರಿ ಮುರಳೀಜಿ. ಋಷಭ್ಜಿ ಹಾಗೆ ಇರಿ, ನಿಧಾನವಾಗಿ ಹಂಗೆ ಹಾಗೆ ಇರಿ ಋಷಭ್ಜಿ. ಹಾಂ, ಇನ್ಯಾರು ಮಾಡಿದ್ರು? ಒಂದೇ ಸಲ ಇಡೋಕ್ಕಾಗಲ್ಲ ಕ್ಯಾಮ್ರಾ. ಇನ್ಯಾರು ಮಾಡಿದ್ದಾರೆ? ಹಾಂ, ಇವರು ಪ್ರಕಾಶ್ ಹಾಗೆ. ಹಾಂ,
ಈಗ ಗ್ರೂಪಲ್ಲಿ ಈಗ ಒಬ್ರು ಮಾಡಿದ್ದಾರೆ ಇಲ್ಲಿ ಶ್ರುತಿ ಹೆಗ್ಡೆ, ಸೂಪರ್. ನಿಧಾನವಾಗಿ ಕೆಳಗಡೆ ನೆಲಕ್ಕೆ ತಲೆ ಉಡಿ. ಯಾವುದೇ ಕಾರಣಕ್ಕೂ ಶೀರ್ಷಾಸನದಲ್ಲಿ ತಲೆ ಕಣ್ಣು ಬಿಡಬಾರ್ದು, ಕಣ್ಣು ಮುಚ್ಚಿರಬಾರ್ದು, ಕಣ್ಣು ಓಪನ್ ಆಗಿರ್ಬೇಕು. ಅಭ್ಯಾಸ ಮಾಡ್ಬೇಕಾದ್ರೆ ಗಮನಿಸಿ. ಶೀರ್ಷಾಸನ ಆಗಿದ ತಕ್ಷಣ ಎದ್ದು ಕೂತ್ಕೋಬಾರ್ದು. ಶಶಾಂಕಾಸನದಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನಂತರ ನಿಮ್ಮ ತಲೆಯ ಭಾಗವನ್ನ ಎತ್ತಬೇಕು. ಅವಾಗ ಮಾತ್ರ ನಿಮ್ಗೆ ಅದರ ಎಫೆಕ್ಟ್ ಸಿಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಮೇಲಕ್ಕೆ ಹೋಗಿರುತ್ತೆ. ಸಡನ್ ಆಗಿ ಎದ್ದು ಕೂತ್ಕೊಳ್ಳೋದ್ರಿಂದ ಅದು ನಿಮ್ಗೆ ತೊಂದರೆ ಕೊಡುತ್ತೆ. ಸೂಪರ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೂಪರ್. ನಿಧಾನವಾಗಿ ಕೆಳಗಡೆ ಇಳಿಸಿ ವಿಶ್ರಾಂತಿ ಮಾಡಿ. ಕಣ್ಮುಚ್ಚಿ ವಿಶ್ರಾಂತಿ. ಶಶಾಂಕಾಸನ ಬನ್ನಿ. ಯಾರು ಶೀರ್ಷಾಸನದಲ್ಲಿದ್ದೀರಾ ಅವರು ಶಶಾಂಕಾಸನ, ಶಶಾಂಕಾಸನ ಅಥವಾ ಬಾಲಾಸನ. ಶಶಾಂಕಾಸನ ಪರ್ಫೆಕ್ಷನ್ ಅಲ್ಲಿ ಮಾಡಬೇಕು. ಹೇಗೆ ಅಂದ್ರೆ ಈಲೋ ಬಟೆಕ್ಸ್ ನ ಜಾಯಿನ್ ಇರಬೇಕು, ಎಲ್ಬೋ ಸ್ಟ್ರೈಟ್ ಆಗಿರ್ಬೇಕು. ಶಶಾಂಕಾಸನ ಬಂದು ಈಗ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಕಣ್ಣು ಮುಚ್ಚಿ ರಿಲ್ಯಾಕ್ಸ್. ಮೆಡಿಟೇಷನ್ ಮಾಡ್ತಾ ಹೋಗೋಣ. ಮೆಡಿಟೇಷನ್ ಅಲ್ಲಿ ನಾವು ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ವಜ್ರಾಸನ ಅಂದ್ರೆ ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನ. ಕಣ್ಣು ಮುಚ್ಚಿ ಯಾವುದೇ ದೇಹದಲ್ಲಿ ಯಾವುದೇ ಅಂಗವನ್ನ ಬಿಗಿ ಹಿಡಿಬೇಡಿ. ಬಿಗಿ ಹಿಡಿದಲೆ ಕಣ್ಣು ಮುಚ್ಚಿ ವಿಶ್ರಾಂತಿ ಮಾಡಿ. ಪಾಮ್ ಫೇಸಿಂಗ್ ಅಪ್, ಬೆನ್ನು ನೇರ. ನಾನು ಯಾವ್ಯಾವ ಪಾರ್ಟ್ನ ಹೇಳ್ತಾ ಹೋಗ್ತೀನೋ ಆ ಪಾರ್ಟ್ನ ಅಬ್ಸರ್ವ್ ಮಾಡ್ತಾ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಹೋಗಿ. ವಿಶ್ರಾಂತಿ. 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 ನಿಮ್ಮ ಕಾಲಿನ ಬೆರಳುಗಳಿಗೆ ಹಿಮ್ಮಡಿ, ಮಂಡಿ ಚಿಪ್ಪು, ತೊಡೆಯ ಭಾಗಕ್ಕೆ ವಿಶ್ರಾಂತಿ. ವಿಶ್ರಾಂತಿ. ನಿಮ್ಮ ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ಎದೆಯ ಭಾಗ, ತೋಳಿನ ಭಾಗಕ್ಕೆ, ಕೈಗಳಿಗೆ ವಿಶ್ರಾಂತಿ. 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 ಕುತ್ತಿಗೆ ಭಾಗ, ಮುಖದ ಭಾಗ, ತಲೆಯ ಭಾಗ ವಿಶ್ರಾಂತಿ. 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 ಪಾದದಿಂದ ತಲೆಯವರೆಗೂ ಪ್ರಜ್ಞಾಪೂರ್ಣ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. 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 ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ 3 ಬಾರಿ ಓಂಕಾರ. ಬ್ರೀಥಿಂಗ್.
Breathe in. ಹಾಗೆ ನಮಸ್ಕಾರ ಮುದ್ರಾ, ಶಾಂತಿ ಮಂತ್ರ. ಓಂ ದ್ಯೋ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥ್ವೀ ಶಾಂತಿಃ ಆಪಾ ಶಾಂತಿಃ ಔಷಧಯ ಶಾಂತಿಃ ವನಸ್ಪತಯ ಶಾಂತಿಃ ವಿಶ್ವದೇವಾ ಶಾಂತಿಃ ಬ್ರಹ್ಮಾ ಶಾಂತಿಃ ಸರ್ವಂ ಶಾಂತಿಃ ಶಾಂತಿರೇವ ಶಾಂತಿಃ ಸಾಮಾ ಶಾಂತಿಃ ರೇಣಿ ಓಂ ಶಾಂತಿ ಶಾಂತಿ ಶಾಂತಿಃ. ಹಾಗೆ ನಿಧಾನವಾಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾ ಬನ್ನಿ. ಹಾಗೆ ಕೈಗಳನ್ನ ಪರಸ್ಪರ ಉಜ್ಜಿ ನಿಧಾನವಾಗಿ ಕಣ್ಣಿಗೆ ಸ್ಪರ್ಶ ಮಾಡುತ್ತಾ ಎರಡು ಹಸ್ತಗಳನ್ನ ಮುಂದೆ ತಂದು ಕರದರ್ಶನ ಮಾಡಿ. ಸಿಂಹಾಸನ. ಕೊನೆಯದಾಗಿ ಸಿಂಹಾಸನ. ಸಿಂಹಾಸನ ಬೈ ಆರಾಧ್ಯಾಜಿ. ಸಿಂಹಾಸನ. ಪಾಮ್ ರಿವರ್ಸ್. ಪಾಮ್ ರಿವರ್ಸ್. Breathe. Breathe in. Breathe in. Make the sound. Now laugh inside. Inhale. Spread your hand. Once again. Once again. Clap, fast clap. Thank you. ಓಂ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ.